ಇನ್ನು ಖಾಲಿ ಇದ್ದಂತಹ ಒಬಿಸಿ ಆಯೋಗದ ಅಧ್ಯಕ್ಷರ ಸ್ಥಾನವನ್ನು ಭರ್ತಿ ಮಾಡಬೇಕು ಅಂತ ನಿರಂತರವಾಗಿ ಒತ್ತಾಯ ಕೇಳಿಬರ್ತಾ ಇತ್ತು. ಇದೀಗ ರಾಜ್ಯ ಸರ್ಕಾರ ಕೊನೆಗೂ ಒಬಿಸಿ ಆಯೋಗದ ಅಧ್ಯಕ್ಷರನ್ನ ನೇಮಕ ಮಾಡಿದೆ. ಒಬಿಸಿ ಆಯೋಗದ ಅಧ್ಯಕ್ಷರ ಸ್ಥಾನಕ್ಕೆ ಮಾಜಿ ಎಜಿ ಆಗಿರುವಂತಹ ಮಧುಸೂದನ್ ಆರ್ ನಾಯಕ್ ಅವರನ್ನ ನೇಮಕ ಮಾಡಲಾಗಿದೆ. ನೇಮಕಗೊಳಿಸಿ ರಾಜ್ಯ ಸರ್ಕಾರ ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದೆ. ಮಾಜಿ ಎಜಿ ಆಗಿದ್ದಂತಹ ಮಧುಸೂದನ್ ಆರ್ ನಾಯಕ್ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಜಯಪ್ರಕಾಶ್ ಹೆಗಡೆ ಅವರ ನಂತರ ಒಬಿಸಿ ಆಯೋಗದ ಅಧ್ಯಕ್ಷರ ಸ್ಥಾನ ಹಾಗೆ ಖಾಲಿ ಉಳಿದಿತ್ತು. ಮತ್ತೊಂದೆಡೆ ವರದಿಗಳು ಜಾತಿ ಜನಗಣತಿಯ ವರದಿಗಳು ಮತ್ತೊಂದು ಮಗದೊಂದು ಅಂತ ಎಲ್ಲವೂ ಕೂಡ ಹೊರಬಂತು. ಈ ನಡುವೆ ಒಬಿಸಿ ಆಯೋಗದ ಅಧ್ಯಕ್ಷರ ಸ್ಥಾನ ಭರ್ತಿ ಯಾವಾಗ ಅನ್ನುವಂತಹ ಒಂದು ಪ್ರಶ್ನೆ ಎಲ್ಲರನ್ನೂ ಕೂಡ ಕಾಡ್ತಾ ಇತ್ತು. ಜಯಪ್ರಕಾಶ್ ಹೆಗಡೆ ಅವರ ನಂತರ ಸ್ಥಾನ ಖಾಲಿ ಉಳಿದಿತ್ತು. ಇದೀಗ ರಾಜ್ಯ ಸರ್ಕಾರ ಈ ಒಂದು ಸ್ಥಾನವನ್ನು ಭರ್ತಿ ಮಾಡಿದೆ. ಕಳೆದ 9 ತಿಂಗಳಿನಿಂದ ಈ ಒಂದು ಹುದ್ದೆ ಖಾಲಿಯಾಗಿ ಉಳಿದುಕೊಂಡಿತ್ತು. ಇದೀಗ 3 ವರ್ಷಗಳ ಅವಧಿಗೆ ಅಧ್ಯಕ್ಷರನ್ನಾಗಿ ಮಧುಸೂದನ್ ಆರ್ ನಾಯಕ್ ಅವರನ್ನ ನೇಮಕ ಮಾಡಲಾಗಿರುವಂಥದ್ದು. ರಾಜ್ಯ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದೆ. ಮಾಜಿ ಎಜಿ ಆಗಿದ್ರು ಮಧುಸೂದನ್ ಆರ್ ನಾಯಕ್ ಅವರನ್ನ ಇದೀಗ ಒಬಿಸಿ ಆಯೋಗದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ.